ನಮ್ಮ ಮೂಡಬಿದಿರೆಯ ನೋಡೋಣ ಬನ್ನಿ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲ? ಸೌಖ್ಯ ಅಲ್ಲ? ನಾನಂತೂ ಸೂಪರ್ ಆಗಿದ್ದೇನೆ. ತುಂಬ ಮಂದಿ ಕೇಳ್ತಾ ಇರ್ತೀರಾ ನಾನು ಹೇಗಿದ್ದೇನೆ ಅಂತ ಹೇಳಿ. ಸೂಪರ್ ಆಗಿದ್ದೇನೆ ನೋಡಿ. ವಿಷಯ ಎಂತ ಅಂದರೆ, ನನಗೆ ತುಂಬ ಮಂದಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಒಂದು ವಿಷಯದ ಬಗ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀರಾ. ಏನಂತಂದರೆ, ನೀವು ಮೂಡಬಿದ್ರೆಯವರಲ್ವಾ? ಮೂಡಬಿದ್ರೆ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳಿ ತುಂಬ ಕಡೆ ಕೇಳಿದ್ದೇವೆ. ದಯವಿಟ್ಟು ನಿಮ್ಮ ವಿಡಿಯೋದಲ್ಲಿ ನಮಗೆ ಮೂಡಬಿದ್ರೆಯನ್ನು ತೋರಿಸಿ ಅಂತ ಹೇಳಿ. ನಿಜ ಹೇಳಬೇಕು ಅಂತ ಅಂದರೆ, ನಾನು ನಿಮಗೆ ಮೂಡಬಿದ್ರೆ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡಿ ತೋರಿಸ್ಬೇಕಂತ ಹೇಳಿ ತುಂಬ ಟೈಮಿಂದ ಯೋಚನೆ ಮಾಡ್ತಾ ಇದ್ದೆ. ಇವತ್ತಂತೂ ಆ ಟೈಮ್ ಬಂದೇ ಬಿಡ್ತು. ಮತ್ತು ಯಾಕೆ ತಡ, ನನ್ನ ಜೊತೆ ಮೂಡಬಿದ್ರೆ ನೋಡಲಿಕ್ಕೆ ಬರ್ತೀರಲ್ವಾ? ಒಂದೇ ವಿಡಿಯೋದಲ್ಲಿ ಮೂಡಬಿದ್ರೆಯನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ಅಂದರೆ ಮುಂಬರುವ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮೂಡಬಿದ್ರೆಯನ್ನು ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗಾದರೆ ಬನ್ನಿ, ವೇಟ್ ಮಾಡಬೇಡಿ, ಬನ್ನಿ ನನ್ನ ಜೊತೆ. ನಮ್ಮ ಮೂಡಬಿದಿರೆಯ ಹನುಮಂತ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಈ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮ್ಮ ಮೂಡಬಿದಿರೆಗೆ ಸ್ವಾಗತ, ಸುಸ್ವಾಗತ. ಎಲ್ಲದಕ್ಕಿಂತ ಮೊದಲು ನಮ್ಮ ಊರಿಗೆ ಮೂಡಬಿದಿರೆ ಎನ್ನುವಂತಹ ಹೆಸರು ಹೇಗೆ ಬಂತು, ಹಾಗೆ ಹಿಂದಿನ ಕಾಲದಲ್ಲಿ ಯಾವ ಅರಸರು ನಮ್ಮ ಊರನ್ನು ಆಳ್ವಿಕೆ ಮಾಡ್ತಾ ಇದ್ರು, ಇವೆಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇನೆ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾ ಇರಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್.